ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೀನಿ ಪ್ರಿಯರೇ. ಮತ್ತೊಂದು ವಿಡಿಯೋ ನಾನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ತಮ್ನೈಲ್ ಆಲ್ರೆಡಿ ನೀವು ನೋಡಿರ್ತೀರಾ. ಶ್ರೀರಂಗಪಟ್ಟಣದಲ್ಲಿ ಮತಾಂತರದ ಗಲಭೆ, ಕೋಟಿ ಕೋಟಿ ಫಾರಿನ್ ಫಂಡ್, ಬಲವಂತದ ಮತಾಂತರ, ನಿಜಕ್ಕೂ ಬೈಬಲ್ ಏನ್ ಹೇಳುತ್ತೆ ಅನ್ನೋದು ಈ ತಮ್ನೈಲ್ ನೀವು ಓದಿರ್ತೀರಾ. ಹಾಗಾಗಿ ಈ ಶ್ರೀರಂಗಪಟ್ಟಣದಲ್ಲಿ ಏನಾಯ್ತು, ಶ್ರೀರಂಗಪಟ್ಟಣದಲ್ಲಿ ಸಮೀಪದಲ್ಲಿರುವಂತ ಪಾಳೆಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಅಂತ ರೆಕಾರ್ಡ್ ಆಗಿದೆ. TV9 ಅಲ್ಲಿ TV5 ಅಲ್ಲೂ ಬಂದಿದೆ. ಅದರ ವಿಡಿಯೋ ಲಿಂಕ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ದಯವಿಟ್ಟು ಅದನ್ನ ನೀವು ನೋಡ್ರಿ. ಅವಾಗ ನಿಮ್ಗೆ ಇನ್ನೂ ಸಂಪೂರ್ಣವಾಗಿ ಈ ವಿಡಿಯೋ ನಂದು ಅರ್ಥ ಆಗುತ್ತೆ. ಸೊ ಈಗಿರುವಲ್ಲಿ ನಾನು ನಿಮ್ಗೆ ಮೇಲ್ಗಡೆ ಕೆಲವೊಂದು ಆರ್ಟಿಕಲ್ ನ ತೋರಿಸ್ತೀನಿ ಇದಕ್ಕೆ ಸಂಬಂಧಪಟ್ಟದನ್ನ. ಅದೇ ಸೇಮ್ ನಿಮ್ಗೆ ಅಲ್ಲಿ TV9 TV5 ಅಲ್ಲಿ ಹೇಳ್ತಾರೆ, ಅದು ಪ್ರಿಂಟ್ ಮೀಡಿಯಾ, ಇದು ಎಲೆಕ್ಟ್ರಾನಿಕ್ ಮೀಡಿಯಾ, ಅಷ್ಟೇ ವ್ಯತ್ಯಾಸ. ಹೀಗಿರುವಲ್ಲಿ ಈ ವಿಕ್ಟಿಮ್ ಯಾರಿದ್ದಾಳೋ, ಈ ಸಂತ್ರಸ್ತೆ, ಆಕೆ ಹೆಸರು ಲಕ್ಷ್ಮಿ ಅಂತ. ಆಕೆಗೆ ಕ್ರಿಶ್ಚಿಯನ್ ಹೆಸರು ಕೊಟ್ಟಿರೋದು ರೂತ್ ಅಂತ. ತಾಯಿ ಬಂದು ಶ್ರುತಿ ಅಂತ. ಗಂಡ ಹೆಸರು ಶ್ರೀಕಾಂತ್ ಅಂತ. ಈಕೆ ಹೇಳೋದ್ ಪ್ರಕಾರ ಏನು ಅಂದ್ರೆ, 15 ವರ್ಷದಿಂದ ಇವ್ರದ್ದು ಮದ್ವೆ ಆಯ್ತು. ಮದ್ವೆ ಆದಾಗ ಎಲ್ಲವೂ ಚೆನ್ನಾಗಿತ್ತು. ತದನಂತರ ಈ ಗಂಡನ ಫ್ಯಾಮಿಲಿ ದೇವ್ರ ಕಡೆಗೆ ತಿರುಗಿದಾಗ ಅವಾಗ ಏನಾಯ್ತಂದ್ರೆ, ಇವಳ ಮೇಲೇನು, ಈ ಹೆಣ್ಮಗಳ ಮೇಲೇನು ಸಹ ಪ್ರೆಷರ್ ಬರಕ್ ಸ್ಟಾರ್ಟ್ ಆಯ್ತು, ನೀನು ದೇವ್ರನ್ನ ನಂಬು ಅಂತ. ಸೊ ಗಂಡನ ಮನೆಯವ್ರು ಅಂದಾಗ ಅವ್ರು ಹೇಳಿರ್ತಾರೆ, ಬಹುಶಃ ಈಕೆ ಇಷ್ಟ ಇಲ್ಲದೆ ಇದ್ದಿದೆ ಅನ್ನೋದು ನಮಗ್ ಕಾಣತ್ತಲ್ಲಿ. ನಂತರ ಈ ಗಲಭೆ ಎಲ್ಲ ಜಾಸ್ತಿ ಆದಾಗ ಈಗ ಕಂಪ್ಲೇಂಟ್ ಕೊಟ್ಟಿರೋ ವ್ಯಕ್ತಿ ಹೆಸರು ಬಂದು ರವಿಕಿರಣ್ ಅಂತ. ಅದು ಈ ಸಂತ್ರಸ್ತೆದರಲ್ಲ, ಲಕ್ಷ್ಮಿ ಅವರ ಅಣ್ಣ. ಆಗ ಹೀಗೆ ಗಲಾಟೆ ಆಗ್ತಿರ್ಬೇಕಾದ ಕಂಪ್ಲೇಂಟ್ ಅಲ್ಲಿ ಏನ್ ಹೇಳ್ತಾನಂದ್ರೆ, ನಮ್ಮ ತಂಗಿ, ನಮ್ಮ ಅಕ್ಕನ್ನ ಇವರು ತುಂಬಾ ಹಿಂಸಿಸ್ತಾ ಇದ್ರು. ಈಗಿರುವಲ್ಲಿ ದುಡ್ಡು ಕೇಳಿದಾಗ ನಾವೇನೋ ನಮ್ಮ ಅಕ್ಕನ್ ಬಾಳ್ ಚೆನ್ನಾಗಿರ್ಲಿ ಅಂತೇಳಿ ಒಂದು 25 ಲಕ್ಷ ನಾವು ಸರಿ ಮಾಡಿ ಜೋಡಿಸಿ ಕೊಟ್ವಿ ನಾವು. ನಂತರ ಅದನ್ನ ತಗೊಂಡೋಗಿ ಇವಯ್ಯ ಮತ್ತೆ ಚರ್ಚ್ ಬಿಲ್ಡಿಂಗ್ ಹಾಕಿ ಚರ್ಚನ್ನ ಕಟ್ಟಿದ್ರು ಅಂತ ಅವ್ರು ಹೇಳ್ತಾರೆ. ಇದು ಅವರ ಕಂಪ್ಲೇಂಟ್ ಅಲ್ಲಿ ಬರ್ದಿರೋಂತ ವಿಷಯ. ನಂತರ ಮತ್ತೆ ಹೇಳೋ ವಿಷಯ ಏನು ಅಂದ್ರೆ, ಮಗಳಿಗೆ ಬೊಟ್ಟಿಡಕ್ ಬಿಡೋದಿಲ್ಲ, ಬಿಂದಿ ಇಡಕ್ ಬಿಡೋದಿಲ್ಲ, ಹಿಂದೂ ದೇವರುಗಳನ್ನ ಪೂಜೆ ಮಾಡಕ್ ಬಿಡೋದಿಲ್ಲ ಅಂತ ಹೇಳ್ತಾರೆ. ನಂತರ ಅವ್ರು ಹೇಳೋದೇನು ಅಂದ್ರೆ, ಪಾಳಹಳ್ಳಿಯಲ್ಲಿ 10 ವರ್ಷದಿಂದ ಕ್ರೈಸ್ತರ ಒಂದು ಸಾಮ್ರಾಜ್ಯ ನಡೀತಾ ಇದೆ. ಅಲ್ಲಿ ಎಲ್ಲರನ್ನ ಮತಾಂತರ ಮಾಡ್ಬಿಟ್ಟಿದ್ದಾರೆ. ಒಕ್ಕಲಿಗರಾಗ್ಲಿ, ವಿಶ್ವಕರ್ಮ ಆಗ್ಲಿ, ಮರಾಠರಾಗ್ಲಿ, ಇನ್ನು ಬೇರೆ ಸಮುದಾಯಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಅವರು ತುಂಬಾ ಕಷ್ಟದಲ್ಲಿರೋರು, ನಷ್ಟದಲ್ಲಿರೋರು, ಕೆಳವರ್ಗಕ್ಕೆ ಬಂದಿರೋರ್ನ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಅವರು. ಮತ್ತೆ ಅನ್ನೋನ್ ಸೋರ್ಸಸ್ ಇಂದ ಫಂಡ್ಸ್ ಬರುತ್ತೆ, ಅಂದ್ರೆ ಫಾರಿನ್ ಕಡೆಯಿಂದ ಅವ್ರಿಗೆ ಫಂಡ್ಸ್ ಬರುತ್ತೆ, ಅವ್ರಿಗೆ ದುಡ್ಡುಗಳು ಕೊಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಕೇಳ್ತಾರೆ, ನೀನ್ ಯಾಕಮ್ಮ ದೇವ್ರನ್ನ ತಿಳ್ಕೊಂಡಿಲ್ಲ ಅಂದ್ರೆ, ಇಲ್ಲ ನನಗೆ ದೇವ್ರ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ನಾನು ಚಾಮುಂಡೇಶ್ವರಿ ಭಕ್ತೆ ನಾನು, ಹಾಗಾಗಿ ನಾನು ಅದನ್ನ ಮಾಡಕ್ ಹೋಗ್ಲಿ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದಾಳೆ. ಸೊ ಇದಾದ್ಮೇಲೆ ನಂತರ ಕಾಂಪ್ರಮೈಸ್ಗೋಸ್ಕರ ಎರಡು ಫ್ಯಾಮಿಲಿಯನ್ನ ಒಟ್ಟುಗೂಡಿಸಿ ಮಾತಾಡ್ಸಿದ್ರೆ ಅಲ್ಲಿ ಗಲಭೆ ಆಗಿ ರಾಡ್ ಅಲ್ಲಿ ತಗೊಂಡು ಹೊಡೆದಿದ್ದಾರೆ ಅಂತ ಹೇಳಿ ಈಗ ಕಂಪ್ಲೇಂಟ್ ಆಗಿದೆ. ಮತ್ತೆ ಹಿಂದೂ ರಕ್ಷಣೆ ವೇದಿಕೆ ಅಂತ ಏನ್ ಕರೆಯಲ್ಪಡುತ್ತೆ, ಹಿಂದೂ ರಕ್ಷಣೆ ವೇದಿಕೆಗಳು ಮತ್ತೆ ಅವರ ಆರ್ಗನೈಸೇಷನ್ಸ್ ಎಲ್ಲವೂ ಬಂದು ದೊಡ್ಡದಾಗಿ ಗಲಾಟೆ ಮಾಡಿ, ಮತ್ತೆ ಮಾರ್ಚ್ ಎಲ್ಲ ಮಾಡಿ, ಒಂದು ಪೆರೇಡ್ ಎಲ್ಲ ಮಾಡಿ, ಈ ಮತಾಂತರಿಗಳೆಲ್ಲ ತೊಲಗಬೇಕು ಅಂತೆಲ್ಲ ಒಂದು ಕೂಗನ್ನ ಕೊಡ್ತಾ, ಎಲ್ರಿಗೊಂದು ಕರೆಯನ್ನು ಕೊಡ್ತಾ, ದೊಡ್ಡದಾಗಿ ಕೂಗಾಡ್ತಾ ಅವರು ರೋಡ್ ಮೇಲೆ ಹೋಗೋದನ್ನ ನಾವು ಕಾಣಬಹುದು. ಇಷ್ಟು ಈ ವಿಷಯ ನಡೆದಿದೆ. ಇದು ಎಲ್ಲಿ ನಡೆದಿದೆ ಅಂದ್ರೆ, ಶ್ರೀರಂಗಪಟ್ಟಣದಲ್ಲಿ ಸಮೀಪದಲ್ಲಿರುವಂತ ಪಾಳೆಹಳ್ಳಿಯಲ್ಲಿ ಇದು ನಡೆದಿದೆ ಅಂತ ಇಲ್ಲಿ ವಿವರಣೆ ನಮಗೆ ಅರ್ಥ ಆಗುತ್ತೆ. ಹೀಗಿರುವಲ್ಲಿ ನನಗೆ 2 ವಿಷಯನ್ನ ಹೇಳ್ಬೇಕು ನಾನು. ಏನು ಅಂದ್ರೆ, ಇಲ್ಲಿ ಗಂಡ ಬಂದು ಹೆಂಡತಿಯನ್ನ ಫೋರ್ಸ್ ಮಾಡ್ತಾ ಇದ್ದಾನೆ. ಅಫ್ಕೋರ್ಸ್ ಕರೆದಿರ್ಬೋದು, ಆಕೆ ಬರಲ್ಲ ಅಂತ ಹೇಳಿರ್ಬೋದು, ಬಟ್ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ನಾವ್ ಯಾರನ್ನು ಫೋರ್ಸ್ ಮಾಡಕ್ ಆಗಲ್ಲ. ಗಂಡಂದೇ ರಕ್ಷಣೆ, ಹೆಂಡತಿದೆ ರಕ್ಷಣೆ. ಊಟ ಮಾಡಮ್ಮ ಅಂತ ಬಲವಂತ ಮಾಡ್ಬೋದು, ಈ ಬಟ್ಟೆ ಹಾಕೊಳಮ್ಮ ಅಂತ ಬಲವಂತ ಮಾಡ್ಬೋದು, ಇಲ್ಲ ನೀನ್ ಈ ಫಂಕ್ಷನ್ ಬರ್ಲೇಬೇಕಂತ ಬಲವಂತ ಮಾಡ್ಬೋದು. ಆದ್ರೆ ದೇವರ ವಿಷಯಕ್ಕೆ ಬಂದಾಗ, ಧರ್ಮದ ವಿಷಯಕ್ಕೆ ಬಂದಾಗ ನಾವ್ ಯಾರು ಬಲವಂತ ಮಾಡಕ್ ಸಾಧ್ಯನೇ ಇಲ್ಲ. ಅದು ಗಂಡ ಆಗ್ಲಿ ಹೆಂಡತಿ ಆಗ್ಲಿ. ಹಾಗಾಗಿ ಪ್ರೀತಿಯಿಂದ ಕರಿಬಹುದು, ಬಾ ಚರ್ಚ್ಗ್ ಬಾ ಅಂತ. ಅದು ಬಿಟ್ಟು ಅದನ್ನ ದಾಟಿ ಯಾವುದೇ ರೀತಿಯಾಗಿ ಬಲವಂತ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹೀಗಿರುವಲ್ಲಿ ನನ್ಗೆ ಒಂದು ಕಂಪ್ಲೇಂಟ್ ಏನು ಅಂದ್ರೆ, ಇಲ್ಲಿ TV5 ಅವ್ರು ಹಾಕೊಂಡಿರೋದು ಏನು ಅಂದ್ರೆ, ಕೋಟಿ ಕೋಟಿ ಫಾರಿನ್ ಫಂಡ್ ಅಂತ ಇದೆ. ಕೋಟಿ ಕೋಟಿ ಫಾರಿನ್ ಫಂಡ್ಗಳು ಹೇಗ್ರಿ ಬಂದ್ಬಿಡತ್ತೆ? ಬರಕ್ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಗವರ್ಮೆಂಟ್ ಬಂದ ನಂತರ NGO ನಲ್ಲಿ ಟ್ರಾನ್ಸ್ಪರೆನ್ಸಿ ತಂದಿದ್ದಾರೆ, ಗೊತ್ತಾ ನಿಮ್ಗೆ? ಸುಮಾರು 1000 NGOಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನೀವು ಮೇಲ್ಗಡೆ ಸ್ಕ್ರೀನ್ ಮೇಲೆ ನೋಡಬಹುದು.
ಸುಮಾರು ಸಾವಿರ. ಯಾಕೆ ಅಂದ್ರೆ ನಾನು ಈ ವಿಷಯನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. NGO ಹೆಸರಿನಲ್ಲಿ ಸುಮಾರು ಹಣಕಾಸಿನ ಲೇವಾದೇವಿಗಳಾಗತ್ತೆ, ವ್ಯವಸ್ಥೆಗಳು ಈ ಕಡೆ ಆ ಕಡೆ ಮಾರ್ಪಾಟಾಗತ್ತೆ. ಯಾಕೆ ಗೊತ್ತಾ, ಇದೆಲ್ಲ ಟೆರರಿಸ್ಟ್ ಆಕ್ಟಿವಿಟೀಸ್ಗಳು ಇರ್ತವೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ದೇಶದ ಸೆಕ್ಯೂರಿಟಿಗೋಸ್ಕರ ಕೆಲವು NGOಗಳನ್ನ ಬಂದ್ ಮಾಡ್ಬೇಕು. ಯಾಕಂದ್ರೆ ಕೆಲವರು ಇದ್ರ ಮೇಲೆನೆ ಆಧಾರಿತವಾಗಿ ಆ ಕೆಟ್ಟ ಒಂದು ಪರಿಣಾಮ ಬೀರೋ ರೀತಿಯಲ್ಲಿ ಅವರು ದುಡಿಮೆ ಮಾಡ್ಕೊಳ್ಳೋಕೋಸ್ಕರ, ದುಡಿಯೋದಕ್ಕೋಸ್ಕರ ಈ ರೀತಿ NGO ಸಂಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಟ್ರಾನ್ಸ್ಪರೆನ್ಸಿ ತರೋದಕ್ಕೋಸ್ಕರನೇ NGOಗಳಲ್ಲಿ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಇಕ್ಕೋದಕ್ಕೋಸ್ಕರ ಕಂಪ್ಲೀಟ್ ಸ್ಕ್ರೂಟಿನೈಸ್ ಮಾಡಕ್ಕಾಗತ್ತೆ. ಫಾರಿನ್ ಫಂಡ್ಸ್ ಅಲ್ಲಿ ಯಾವ್ದು ಬರಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಈಗ ಕಂಪ್ಲೀಟ್ ಸ್ಕ್ರೂಟಿನೈಸ್ ತರೋದಕ್ಕೋಸ್ಕರನೇ NGOಗಳಿಗೆ ಈಗ ದರ್ಪಣ್ ID ನ ಜನರೇಟ್ ಮಾಡೋದಕ್ಕೋಸ್ಕರನು ಹೇಳಿದ್ದಾರೆ. ಇವೆಲ್ಲವೂ ಇರ್ಬೇಕಾದಾಗ ಕೋಟಿ ಕೋಟಿ ಫಾರಿನ್ ಫಂಡ್ಗಳೆಲ್ಲ ಹಂಗ್ ಬರಕ್ ಸಾಧ್ಯ ಇಲ್ಲ. ಅದೆಲ್ಲ ರಿಸರ್ವ್ ಗವರ್ಮೆಂಟ್ ಅಬ್ಸರ್ವ್ ಮಾಡುತ್ತೆ, ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅಬ್ಸರ್ವ್ ಮಾಡುತ್ತೆ, ED ಅಬ್ಸರ್ವ್ ಮಾಡುತ್ತೆ, ಎಲ್ಲ ರೀತಿಯಲ್ಲಿ ಅಬ್ಸರ್ವೇಷನ್ ಇರುತ್ತೆ. ಅಂದ್ರೆ ಸುಮ್ನೆ ಬಾಯಿಗೆ ಬಂದಾಗ ನಮ್ಗೆ ಕೋಟಿ ಕೋಟಿ ಫಂಡ್ ಹಂಗೆಲ್ಲ ಬರಕ್ ಸಾಧ್ಯನೇ ಇಲ್ಲ. ಹಂಗ್ ಬಂದ್ರು ಸಹ ಅದೆಲ್ಲ ಸ್ಕ್ರೂಟಿನೈಸೇಷನ್ ಅಲ್ಲಿ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಇದು ನಿಮ್ಮ ಗಮನಕ್ಕೆ. ನೆಕ್ಸ್ಟ್ ನೆಕ್ಸ್ಟ್ ಆ ತಾಯಿ ಹೇಳಿದೆ ಅಂದ್ರೆ, ಆ ಹೆಣ್ಮಗ್ಳು ಏನ್ ಹೇಳಿದಂದ್ರೆ, ಅವರು ಕಷ್ಟದಲ್ಲಿರೋರ್ನೇ ಟಾರ್ಗೆಟ್ ಮಾಡ್ತಾರೆ ಅಂತಾನೆ. ಕಷ್ಟದಲ್ಲಿರೋರ್ನ ಏನಕ್ಕೆ ಟಾರ್ಗೆಟ್ ಮಾಡ್ತಾರೆ? ಸುವಾರ್ತೆ ಎಲ್ರಿಗೂ ಹೋಗುತ್ತೆ. ಒಂದು ಗಮನಕ್ಕೆ ತರೋದೇನು ಅಂದ್ರೆ, ಹೈ ಕ್ಯಾಸ್ಟ್ ಅಲ್ಲಿರೋ ಬ್ರಾಹ್ಮಣರು ಸಹ ಇವತ್ತು ಕ್ರಿಸ್ತ ಯೇಸುವನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಮತ್ತೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು, ದೊಡ್ಡ ದೊಡ್ಡ ಓದ್ಕೊಂಡಿರೋರು, ಸತ್ಯಾನ್ವೇಷಣೆ ಮಾಡೋರು, ಸೈಂಟಿಸ್ಟ್ಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ದೊಡ್ಡ ದೊಡ್ಡ ಪ್ರೊಫೆಷನಲ್ ಇರೋರು ಎಲ್ಲರೂ ಸಹ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದಾರೆ. ಅವರೆಲ್ಲ ಕಷ್ಟದಲ್ಲಿರೋರ ಇಲ್ವಲ್ಲ? ಚೆನ್ನಾಗಿ ಸೆಟ್ಲ್ ಆಗಿರೋರು ಸಹ ಯೇಸು ಸ್ವಾಮಿನ ಚೆನ್ನಾಗಿ ಸ್ವೀಕರಿಸಿ ಆರಾಧನೆ ಮಾಡ್ತಾ ಹೋಗಿರುವಂತ ಕಥೆಗಳು ನಮ್ಮ ಮಧ್ಯದಲ್ಲಿದೆ, ಸಾಕ್ಷಿಗಳು ನಮ್ಮ ಮಧ್ಯದಲ್ಲೇ. ಬೇಕಾದಷ್ಟು ಬ್ರಾಹ್ಮಣ ಕುಟುಂಬದಿಂದ ಬಂದವರು, ಲಿಂಗಾಯತರ ಕುಟುಂಬದಿಂದ ಬಂದವರು ಎಲ್ಲರೂ ಸಹ ಅದ್ಭುತ ರೀತಿಯಲ್ಲಿ ಏನಾಗಿದೆ, ದೇವ್ರನ್ನ ತಿಳ್ಕೊಂಡು ಮುಂದಕ್ಕೆ ಹೋಗಿರುವಂತ ಕಥೆಗಳು, ಸಾಕ್ಷಿಗಳು ನಮ್ಮ ಮಧ್ಯದಲ್ಲಿದೆ. ಹಾಗೆ ಕಷ್ಟದಲ್ಲಿರೋರೇ ಟಾರ್ಗೆಟ್ ಮಾಡ್ತೀರಾ ಅಂತ ಹೇಳೋದಿದೆಯಲ್ಲ, ಅದು ಸುಳ್ಳು. ಅದನ್ನ ನಾವು ನಂಬಕ್ಕಾಗಲ್ಲ. ಹಾಗಾಗಿ ಇವರು ದುಡ್ಡು ಕೊಡ್ತಾರೆ, ಫಾರಿನ್ ಫಂಡ್ ಕೊಡ್ತಾರೆ. ಫಾರಿನ್ ಫಂಡ್ ದುಡ್ಡು ಕೊಟ್ಟೋದೇ ಆದ್ರೆ ಕ್ರೈಸ್ಟ್ ಎಲ್ರು ವೆಲ್ ಸೆಟಲ್ಡ್ ರೀ. ಯಾರನ್ನು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರಕ್ ಸಾಧ್ಯ ಇಲ್ಲ. ಒಂದೊಂದು ಫ್ಯಾಮಿಲಿಗೆ ಎಷ್ಟು ಕೊಡ್ತಾರೆ ಹಬ್ಬ ಅಂದ್ರೆ, ಒಂದ್ 5,000 ಕೊಡ್ತಾರೆ, 10,000 ಕೊಡ್ತಾರೆ, 1,00,000 ಕೊಡ್ತಾರೆ. ಅಂದ್ರೆ ಒಂದ್ ಧರ್ಮಕ್ಕೋಸ್ಕರ ಅಷ್ಟು ಚೀಪ್ ಆಗಿ 1,00,000ಕ್ಕೆ ಅವ್ರು ಮಾರ್ಕೊಂಡ್ಬಿಡ್ತಾರ? ಇಲ್ಲ, ಅದು ಸಾಧ್ಯನೇ ಇಲ್ಲ. ಇದು ತುಂಬಾನೇ ಅಂದ್ರೆ ಕೀಳು ಮಟ್ಟದ ಒಂದು ಸ್ಟೇಟ್ಮೆಂಟ್ಸ್ ಗಳು ಇವೆಲ್ಲ. ದುಡ್ಡು ಕೊಟ್ಟು ಬದಲಾಗ್ಬಿಟ್ರು, ದುಡ್ಡು ಕೊಡ್ತಾರೆ, ಎಷ್ಟು ದುಡ್ಡು ಕೊಡ್ತಾರೆ, ಅದೆಲ್ಲ ಅಸಹ್ಯ. ಅದೆಲ್ಲ ಹೇಳೋದೇ ಇಲ್ಲ. ಏನಕ್ಕೆ ಹೇಳೋದಿಲ್ಲ ಅಂದ್ರೆ, ನಿಮ್ಗೊಂದು ವಿಷಯ ನಾನು ಹೇಳ್ತೀನಿ. ಬೈಬಲ್ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ ರಿಪೆಂಟ್ ಅಂತ ಹೇಳ್ತಾನೆ. ರಿಪೆಂಟ್ ಅಂತ ಹೇಳುವಾಗ ಅಲ್ಲಿ ನೀವು ಗ್ರೀಕಿನ ಪದವನ್ನು ನೀವು ಗಮನಿಸಬಹುದು. ಏನಿದೆ ಅಂದ್ರೆ ಮೆಟಾನೋಯಿಯಾ ಅಂತ ಒಂದು ಪದ ಇದೆ. ಅದರ ಲಿಟ್ರಲ್ ಅರ್ಥ ಏನು ಗೊತ್ತಾ? ಚೇಂಜ್ ಆಫ್ ಮೈಂಡ್ ಅಂತ, ಎ ಟರ್ನಿಂಗ್ ಅವೇ ಫ್ರಮ್ ಅಂತ. ಇನ್ ಕಾಂಟೆಕ್ಸ್ಟ್ ಆಫ್ ರಿಫೆಂಟ್, ಮೆಟಾನೋಯಿಯಾ ಇಂಪ್ಲೈಸ್ ಎ ಡೀಪ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಒನ್ಸ್ ಥಾಟ್ಸ್, ಫೀಲಿಂಗ್ಸ್ ಅಂಡ್ ಆಕ್ಷನ್ಸ್. ಅಂದ್ರೆ ಟ್ರಾನ್ಸ್ಫಾರ್ಮೇಶನ್, ರೂಪಾಂತರ ಆಗುತ್ತೆ. ಆಳವಾದ ರೂಪಾಂತರ ಯಾವ್ದ್ರಲ್ಲಿ? ಅವನ ಆಲೋಚನೆಗಳಲ್ಲಿ, ಅವನ ಭಾವನೆಗಳಲ್ಲಿ, ಅವನ ಕ್ರಿಯೆಗಳಲ್ಲಿ. ಮತ್ತೆ ಮೆಟನೋಯಿಯಾ ಅಂತ ಹೇಳಿದಾಗ ಚೇಂಜ್ ಆಫ್ ಮೈಂಡ್. ಎಲ್ಲಿಂದ? ಅವನು ಮೊದ್ಲಿದ್ದಾಗಲ್ಲ, ಈಗ ಅವನ ಮೈಂಡ್ ಚೇಂಜ್ ಆಗಿದೆ. ಅವನು ಟರ್ನ್ ಅವೇ ಅಂದಾಗ ಎಲ್ಲಿಂದ? ಪಾಪದಿಂದ, ಶಾಪದಿಂದ, ಕತ್ತಲಿಂದ ಟರ್ನ್ ಆಗಿ ಕ್ರಿಸ್ತನ ಕಡೆಗೆ ತಿರುಗಿದ್ದಾನೆ ಅಂತ ಅರ್ಥ. ಇದು ಪಶ್ಚಾತ್ತಾಪಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ. ಹಾಗಾದ್ರೆ ಕ್ರಿಸ್ತ ಯೇಸುವಿನಲ್ಲಿ ಬಂದವರು ಎಲ್ರಿಗೂ ಮೆಟನೋಯ ಇರಬೇಕು. ಸುಮ್ನೆ ಎಲ್ರನ್ನು ಕರ್ಕೊಂಡ್ಬಂದ್ ಕುಂಡ್ರಿಸ್ಬಿಟ್ಟು ಮತಾಂತರ ಮಾಡ್ಬಿಟ್ರು ಅನ್ನಕ್ ಆಗಲ್ಲ. ಮತಾಂತರ ಅನ್ನೋ ಪದನ ಲೇಬಲ್ ಹಾಕ್ಬಿಟ್ಟು ಹಂಗೆ ಅಂಟಿಸ್ಬಿಟ್ಟವ್ರೆ. ಫಸ್ಟ್ ಇದನ್ನ ತೆಗೆದು ಕಿತ್ತು ಬಿಸಾಕ್ಬೇಕು. ಯಾರನ್ನು ಆ ರೀತಿಯಾಗಿ ಮತಾಂತರ ಮಾಡಕ್ಕಾಗಲ್ಲ. ನಿಮ್ಮನ್ನು ಮಾಡಕ್ಕಾಗಲ್ಲ, ನಮ್ಮನ್ನು ಮಾಡಕ್ಕಾಗಲ್ಲ. ಬಲವಂತ ಮಾಡಿದ್ರೆ ಅದು ಪಾಪ. ಬಲವಂತ ಮಾಡಿದ್ರೆ ಅದು ಕಾನೂನಿನ ಪ್ರಕಾರವಾಗಿ ಅದು ಶಿಕ್ಷಾರ್ಹ. ನಾವು ಮಾಡಕ್ಕಾಗಲ್ಲ. ಯಾಕಂದ್ರೆ ಬೈಬಲ್ನ ಬೆಳಕಿನಲ್ಲಿ ನಾವು ಗಮನಿಸಿದ್ದೇ ಆದ್ರೆ ಯಾರು ಸಹ ಬಲವಂತ ಮಾಡಕ್ಕಲ್ಲ. ಬಲವಂತದ ಮತಾನ ತರ ನಿಲ್ಲಲ್ಲ. ಒಂದು ಊಟ ಕೊಟ್ಟು ಮತಾಂತರ ಮಾಡಿದ್ರ ಅಂತ ಹೇಳೋದು, ಪಪ್ಸ್ ಕೊಟ್ಟು ಮತಾಂತರ ಮಾಡ್ದ ಅಂತ ಹೇಳೋದು, ಇನ್ನೊಂದು ಕೊಟ್ರು ಮಗದೊಂದು ಕೊಟ್ರು ಅಂತ ಹೇಳೋದು, ಅದು ಎಲ್ಲ ಯಾವ್ದು ನಿಲ್ಲಲ್ಲ. ಯಾಕಂದ್ರೆ ಅದು ನಿಲ್ಲಿಸ್ಬಿಟ್ರೆ ಇದು ನಿಂತೋಗುತ್ತೆ. ಅವಾಗ ಪ್ರಯೋಜನ ಏನು ಇಲ್ಲ. ಹಾಗಾಗಿ ಮನುಷ್ಯನಿಗೆ ಮೆಟೀರಿಯಲಿಸ್ಟಿಕ್ ನ ವಸ್ತುಗಳನ್ನ ಕೊಟ್ಟು ದೇವ್ರ ಕಡೆಗೆ ತಿರ್ಗ್ಸಕ್ಕಾಗಲ್ಲ. ದೇವರೇ ಅವನ ಹೃದಯದಲ್ಲಿ ಕಾರ್ಯ ಮಾಡಬೇಕು. ಅವನ ಸ್ವಂತ ಅನುಭವಗಳು ದೇವ್ರ ಜೊತೆ ಬರುವಾಗ ಅವನ್ ದೇವ್ರ ಸನ್ನಿಧಾನದಲ್ಲಿ ನಿಂತಾನೆ. ಅವಾಗ ಅವನ್ ಮತಾಂತರ ಆಗೋದು, ಮತ್ತೊಂದಾಗೋದು ನಿಲ್ಲುತ್ತೆ. ಹಾಗಾಗಿ ನಾನು ಹೇಳೋದೇನು ಅಂದ್ರೆ, ಬ್ರೈನ್ ವಾಶ್ ಮಾಡಿದ್ರು, ಅದು ಮಾಡಿದ್ರು ಅನ್ನೋದೆಲ್ಲ ಸುಳ್ಳು. ಅದೆಲ್ಲ ಯಾವುದು ಇಲ್ಲ. ರಿಪೆಂಟೆನ್ಸ್ ಬಂದಾಗ ಮಾತ್ರನೇ ಅವನಿಗೆ ಇಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಒಂದು ಆತ್ಮದಲ್ಲಿ ಒಂದು ಕನ್ವರ್ಷನ್ ಆಗತ್ತೆ ಅನ್ನೋದಕ್ಕೆ ಹೇಳಕ್ ಬಯಸ್ತೀನಿ.
ಆಗ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಮಾಡಿದರೆ ಇದು ಈ ಅಮ್ಮನ ವರ್ಷನ್. ಆದ್ರೆ ಗಂಡ ಬಂದ ನಂತರ ಏನ್ ಆಗತ್ತೆ, ಆವಯ್ಯ ಏನ್ ಹೇಳ್ತಾನೆ ಅನ್ನೋ ವರ್ಷ ನಾವು ಕೇಳಿದಾಗ ಮಾತ್ರನೇ ಸಂಪೂರ್ಣ ಪಿಕ್ಚರ್ ನಮಗೆ ಸಿಗುತ್ತೆ. ಹಾಗಾಗಿ ಈ ಚನ್ನಪಟ್ಟಣದಲ್ಲಿ ಮತ್ತೆ ಬೇರೆ ಕಡೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಮತಾಂತರ, ಮೈಸೂರು ಆ ಕಡೆ ಎಲ್ಲ ನಡೀತಾ ಇದೆ ಅಂತಾರೆ. ಇವಾಗ ಈ ವಿಷಯನೂ ಕೇಳಿ ಬರ್ತಾ ಇದೆ. ಕೇಳಿ ಬರ್ತಿರ್ಬೇಕಾದಾಗ ಎಸ್ಪೆಷಲಿ ಟಿವಿ ನ್ಯೂಸ್ ಅವ್ರು ಹೇಳುವಂತ ವಿಷಯ ಅಂತೂ, ಅವ್ರು ಪ್ರೆಸೆಂಟ್ ಮಾಡುವಂತ ವಿಷಯ ಅಂತ ಇಂತೂ ಭಯಂಕರವಾಗಿರುತ್ತೆ. ಕೋಟಿ ಕೋಟಿ ಫಾರಿನ್ ಫಂಡ್, ಅವನ ಹಂಗ್ ಫಾರಿನ್ ಫಂಡ್ ಎಲ್ಲ ಬರಕ್ ಸಾಧ್ಯನೇ ಇಲ್ಲ. ಮತ್ತೆ ನಾನು ರಿಪೀಟ್ ಮಾಡಕ್ ಇಷ್ಟಪಡಲ್ಲ. ಹೀಗಿರುವಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ದೇವ್ರು ಎಲ್ಲರಿಗೂ ನ್ಯಾಯ ಕೊಡ್ಸಂಗೆ, ದೇವರ ಕಾರ್ಯವು ಚೆನ್ನಾಗಿ ಮುಂದಕ್ಕೆ ಹೋಗಕ್ಕೆ. ಇದೊಂದು ಕ್ಲಾರಿಫಿಕೇಶನ್ ನಾನು ಕೊಡ್ತಾ ಇದ್ದೀನಿ, ಬೈಬಲ್ ಏನ್ ಹೇಳುತ್ತೆ ಅಂತ ಹೇಳಿದೀನಿ. ಹಾಗಾಗಿ ನೆಕ್ಸ್ಟ್ ವಿಡಿಯೋ ನಾವು ನಿಮ್ ಮುಂದೆ ತಂದು ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿವರೆಗೂ ದೇವರ ಕೃಪೆ ನಮ್ಮ ಜೊತೆ ಇರಲಿ. ಥ್ಯಾಂಕ್ ಯು.